ಹೇಳಿದರೆ ಹೇಳಿದರೆ ಗಣಗಳ ಈಶ. ಈಶ ಅಂದರೆ ಒಡೆಯ, ಈಶಾನ್ ಅಂತ ಹೇಳ್ತಾನೆ. ಎಲ್ಲ ಪಂಚಮಹಾಭೂತದ ಅಧಿದೇವತೆ, ಆಕಾಶ, ವಾಯು, ಅಗ್ನಿ, ನೀರು, ಪೃಥ್ವಿ. ಅಥರ್ವ ಅಂತ ಹೇಳ್ತಾರೆ. ಥರ್ವ ಅಂತ ಹೇಳಿದ್ರೆ ನಡಗೋದ್ರಿ. ಯಾವುದು ನಡುಗುತ್ತದೆಯೋ ಅದು ಪ್ರಕೃತಿ ರೀ, ಬದಲಾವಣೆ ಬರ್ತೈತೆ. ಥರ್ ಅಂತ ಹೇಳಿದರೆ ಅಥರ್ವ ಅಂದ್ರೆ ಅಚಲ, ಅವನು ಯಾವಾಗಲೂ ಅನ್ಶೇಕೇಬಲ್. ಎದಕ್ಕಂತ ಹೇಳಿದ್ರೆ ಪರಮಾತ್ಮ ಒಬ್ಬನೇ ಇದ್ದಾನೆ. ಪರಮಾತ್ಮನ ಬಿಟ್ಟು ಕೊಟ್ಟು ಇನ್ನೊಂದು ಇಲ್ಲೇ ಇಲ್ಲ. ಇನ್ನೊಂದಿದ್ದರೆ ಸ್ವಲ್ಪ ಹಿಂಗೆ ಮಾಡೋಕ್ಕೂ ಜಾಗ ಬೇಕಿಲ್ರಿ. ಹೆಂಗೆ ಗಟ್ಟಿದ್ರೆ ಅದು ಘನ ರೀ. ಪರಮಾತ್ಮ ಚಿದ್ಘನ ಅಂತ ಹೇಳ್ತಾರೆ. ಅದಕ್ಕಾಗಿ ಆ ಪರಮಾತ್ಮ ಇಲ್ಲಿ ಗಣೇಶ ಅಥರ್ವ ಅಂತ ಹೇಳಿದರೆ ಅವನು ನಡಗೋದಿಲ್ಲ ರೀ, ಸ್ಥಿರವಾಗಿದ್ದಾನೆ, ಅವನು ಘನವಾಗಿದ್ದಾನೆ. ಅಥರ್ವ ಶಿಷ್ಯಂ ಅಂದರೆ ಶಿಷ್ಯ ಅಂತ ಹೇಳಿದರೆ ಶ್ರೇಷ್ಠ ರೀ. ಮುಂದೆ ಹೇಳ್ತಾರೆ ಓಂ ಇತಿ ಏಕಾಕ್ಷರಂ ಬ್ರಹ್ಮ. ಓಂಕಾರವನ್ನು ನಿತ್ಯವೂ ಕೂಡ ಜಪ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಅನೇಕಾನೇಕ ಕಷ್ಟ ಕೋಟಲುಗಳೆಲ್ಲ ದೂರ ಆಗ್ತವೆ. ನೀವು ಯಾವುದೇ ಬೀಜ ಮಂತ್ರವನ್ನು ಹೇಳಿದರೂ ಸಹಿತ ಅದರ ಮುಂದೆ ಓಂಕಾರವನ್ನು ಹೇಳಬೇಕ್ರಿ. ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣ, ಓಂ ಗಂಗಣಪತಯೇ ನಮಃ, ಓಂ ವಾಸುದೇವಾಯ ನಮಃ. ಓಂ ಹೇಳಬೇಕ್ರಿ. ಓಂ ಇದು ಪರಬ್ರಹ್ಮನ ಪ್ರತೀಕ ರೀ. ಮೊಟ್ಟ ಮೊದಲು ಸೃಷ್ಟಿಯಲ್ಲಿ ಆಕಾಶ ಉತ್ಪತ್ತಿ ಆಯ್ತು ರೀ. ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪಃ ಅದ್ಯ ಪೃಥಿವಿ ಪೃಥವ್ಯಾ ಓಷಧಯ ಓಷಧಿಭ್ಯೋ ಅನ್ನಂ ಅನ್ನಾತ್ ಪುರುಷಃ. ಹೇಳ್ತಾರೆ ಮೊದಲ ಆಕಾಶ ಉಂಟಾಯಿತು. ಆಕಾಶದ ಗುಣ ಏನಪ್ಪ ಅಂತ ಹೇಳಿದರೆ ಶಬ್ದ ರೀ. ಸೃಷ್ಟಿಯಲ್ಲಿ ಪ್ರಾರಂಭ ಆಯ್ತಲ್ಲ, ಆಕಾಶವೇ ಮೊದಲು. ಆಕಾಶದ ಗುಣ ಶಬ್ದ. ಶಬ್ದದಲ್ಲಿ ಮೊಟ್ಟ ಮೊದಲನೇ ಹೆಸರನ್ನು ಓಂ. ಓಂ ಅನ್ನುವಂಥ ಶಬ್ದ ಉತ್ಪತ್ತಿ ಆತ್ರಿ. ಈಗಾದರೂ ಸಹಿತ ಸ್ಪೇಸ್ ನಾವು ಈ ಪೃಥ್ವಿದ ಗುರುತ್ವಾಕರ್ಷಣೆ ಮೀರಿ ಮೇಲೆ ಹೋಗಿದ್ದೇ ಆದರೆ ಅಲ್ಲೇ ಯೂನಿವರ್ಸ್ನಲ್ಲಿನ ಅಂತರಿಕ್ಷದಲ್ಲಿನೇ ಓಂ ಎನ್ನುವಂಥ ಶಬ್ದ ಇನ್ನೂ ಕೇಳಿಸ್ತದಂತ್ರಿ. ಕಹೋನ ಇಲ್ಲ ರೀ, ಯಾವುದ್ರದ್ದು ಒಂದು ಸಿನಿಮಾ ಬಂದಿತ್ತು ನೋಡ್ರಿ, ಋತಿಕ್ ರೋಷನದ್ದು. ಅದ್ರಾಗ ಅಲ್ಲ ರೀ, ಮತ್ತೊಂದು ಬಂದಿತ್ತು ನೋಡ್ರಿ, ಕೋಯಿ ಮಿಲ್ಗಯ. ಅದ್ರಾಗ ಅದ್ರದ್ದು ತೋರಿಸಿದ್ರು ನೋಡ್ರಿ ಅವ್ರು. ನಮಗೆ ಸಿನಿಮಾದೊಳಗೆ ತೋರಿಸಿದ್ರೆ ಅಷ್ಟೇ ಗೊತ್ತಾಗ್ತೈತಿ, ಇಲ್ಲ ನಮಗೆ ಗೊತ್ತಾಗಂಗಿಲ್ಲ ಅಂಥೇಳಿ ಅವರು ಸಿನಿಮಾದೊಳಗೆ ತೋರಿಸ್ಯಾರ್ರಿ. ಓಂ ಅದು ಇಲ್ಲೇನೂ ಅದ ರೀ, ನಮ್ಮ ಹೃದಯದಲ್ಲಿ ಅನಹತ್ನಾದ್ ಅಂತಾರೆ ಅದಕ್ಕೆ. ನೀವು ಶಾಂತ ದಿನಾಲೂ ಕುಂತ 5 ಮಿನಿಟ್ ಮೆಡಿಟೇಷನ್ ಮಾಡೋದು ಪ್ರಾರಂಭ ಮಾಡ್ಬೇಕ್ರಿ. 5 ಮಿನಿಟ್ ರೀ, ಮಾಡಬಾರ್ದು. ಮಾಡಿದ್ಕೋ ಅದು ಓಡೋಗ್ಬಿಡ್ತೈತೆ ರೀ ಮನಸ್ಸು. ಬರೀ 5 ಮಿನಿಟ್ ಬಂದು ನಾವು ಆ ಓಂಕಾರವನ್ನು ಉಚ್ಚ ಸ್ವರದಲ್ಲಿ ಹೇಳಿ ಅದನ್ನು ಶಾಂತ ಮಾಡಿ ಏನು ವಿಚಾರ ಮಾಡಲಾರ್ದು ಒಂದು ಕ್ಷಣ ನಿಂತರೂ ಸಹಿತ ಅದು ಈಶ್ವರನ ಸನ್ನಿಧಾನ ರೀ. ಓಂ ಅನ್ನೋದು ಭಾಳ ಶ್ರೇಷ್ಠ ಅದ ರೀ. ಓಂ ಎನ್ನುವಂತಹ ಶಬ್ದ ಸ್ವತಂತ್ರ ಇಲ್ಲರದ. ಓಂ ಇತಿ ಸಾಮಾನಿ ಗಾಯಂತಿ ಅಂತ ಹೇಳ್ತಾರೆ ರೀ. ಓಂ ಎನ್ನುವಂತಹ ಶಬ್ದವನ್ನು ಸಾಮವೇದದ ಮೊದಲನೆಯ ಇದೆ. ಓಂಕಾರವನ್ನು ಜಪ ಮಾಡುವುದರಿಂದ ನಮ್ಮ ಶರೀರವೂ ಕೂಡ ಮಂತ್ರಮಯ ಆಗ್ತೈತೆ ರೀ. ಓಮನ್ನು ಹೇಳೋದರಿಂದ ನಿಮ್ಮಲ್ಲಿ ಎಲ್ಲ ಇಡೀ ಸೃಷ್ಟಿಯ ಇದರದ ಕೋಡ್ ನಂಬರ್ ಸಾರ ರೀ. ಇಡೀ ವೇದದ ಸಾರವೇ ಓಂಕಾರ. ಓಮದಲ್ಲಿ ಅಕಾರ ಉಕಾರ ಮಕಾರ 3 ಶಬ್ದಗಳಿದ್ದಾವ್ರಿ. ಓಮದಲ್ಲಿ ಅದರಲ್ಲಿ ಅಕಾರವನ್ನು ಹೇಳ್ತೇವೆ ನಾವು. ಅಕಾರ ಮತ್ತು ಉಕಾರ ಇದು ಎರಡೂ ಕೂಡಿದರೆ ಓ ಆಗ್ತೈತೆ ರೀ. ಸಂಸ್ಕೃತದಲ್ಲಿ ಸಂಧಿ ಇದನ್ನು ಮಾಡಿದರೆ ಓ ಆಗ್ತೈತೆ ರೀ. ಅ ಮತ್ತು ಉ ಅದು ಓ ಆಗಿ ಓ. ಇದು
ಜಾಗೃತದ ಪ್ರತೀಕರಿ. ಈಗ ಅದಿರಿಲ್ರಿ ಜಾಗೃತರಿದ. ಊ ಅದಲ್ರಿ ಅದು ಸ್ವಪ್ನದ ಪ್ರತೀಕರಿ. ಮ ಅದಲ್ಲ ಅದು ಗಾಢ ನಿದ್ರಾವಸ್ಥೆ ಸುಷುಪ್ತಾವಸ್ಥೆ ಪ್ರತೀಕರಿ. ಹೀಗಾಗಿ ನಮ್ಮ ವೇದದಲ್ಲಿ ಅಕಾರ ಉಕಾರ ಮಕಾರ ಜಾಗೃತದಲ್ಲಿಯೂ ಇದೆ, ಸ್ವಪ್ನದಲ್ಲಿಯೂ ಇದೆ, ಸುಷುಪ್ತಾವಸ್ಥೆಯಲ್ಲಿಯೂ ಇದೆ. ಈ ಮೂರೂ ಅವಸ್ಥೆಗೆ ಸಾಕ್ಷಿ ಯಾರಿದ್ದಾರೆ? ನಾನು ಅಲ್ಲ, ಅದು ಗಣಪತಿ ಅಂತ ಇಲ್ಲಿ ಹೇಳ್ತಾರೆ ಅವರು. ಇಡೀ ಓಂಕಾರದ ಇದನ್ನು ಎಕ್ಸ್ಪ್ಲನೇಷನ್ನ ಇದರಲ್ಲಿ ಬರುತ್ತದೆ. ಅವಸ್ಥಾತ್ರಯಾತೀತ, ಗುಣತ್ರಯಾತೀತ, ಕಾಲತ್ರಯಾತೀತ, ದೇಶತ್ರಯಾತೀತ. ಪರಮಾತ್ಮನನ್ನು ಅದನ್ನು ಶಾರ್ಟ್ಕಟ್ನಲ್ಲಿ ಅಂತ ಹೇಳಿದ್ರೆ ಓಂ ರೀ. ಅದಕ್ಕಾಗಿ ನಮ್ಮ ವೇದವನ್ನು ನಾವು ಸರಿಯಾಗಿ ತಿಳಿದುಕೊಂಡಿದ್ದೇ ಆದರೆ ಮೂರೊಳಗನ ಅದೇವ್ರಿ. ನಾವು ಮೂರು ರೀ: ಜಾಗೃತ, ಸ್ವಪ್ನ, ಸುಷುಪ್ತಿ. ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ, ಸಾಯಂಕಾಲ, ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ. ಮತ್ತು ಹೇಳ್ರಿ ಲಘು ಲಘು ಅದಾವ್ರಿ, ಭಾಳಷ್ಟು ಅದಾವ. ಅಕಾರ ಉಕಾರ ಮಕಾರ, ಜಾಗೃತ, ಸ್ವಪ್ನ, ಸುಷುಪ್ತಿ. ಹಿಂಗೆ ಎಲ್ಲಾದ್ರಿಗೂ ಮೂರು ಅದಾವ್ರಿ. ಬಾಲ್ಯಾವಸ್ಥಾ, ಯೌವನಾವಸ್ಥಾ, ವೃದ್ಧಾವಸ್ಥಾ. ಎಲ್ಲದರಲ್ಲಿಯೂ ಕೂಡ ಇದೇ ಮೂರು ಅದಾವ್ರಿ. ನಾವು ಮೂರು ದಾಟಂಗೇ ಇಲ್ಲ ರೀ ಮನುಷ್ಯ. ಅದಕ್ಕಾಗಿ ಇಲ್ಲಿ ಓಂ ಎನ್ನುವಂಥ ಶಬ್ದದಿಂದ ಇದು ಒಂದು ಪ್ರಾರಂಭ ಆಗಿದೆ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ. ಭದ್ರಂ, ಭದ್ರ ಅಂತ ಹೇಳಿದರೆ ಮಂಗಳಕರ. ಭದ್ರಂ ಅಂತ ಹೇಳಿದರೆ ಒಳ್ಳೆಯದು. ಹೇ ಭಗವಂತನೇ, ಇದು ಶಾಂತಿ ಮಂತ್ರ ರೀ. ಗಣೇಶ ಅಥರ್ವ ಶಿಷ್ಯದ ಶಾಂತಿ ಮಂತ್ರ. ಇದರಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡಬೇಕ್ರಿ ನಾವು. ಏನಪ್ಪ ಅಂತ ಹೇಳಿದರೆ, ನನಗೆ ಒಳ್ಳೆಯದನ್ನು ಕರ್ಣೇಭಿ ಶೃಣುಯಾಮ ದೇವಾಹ. ಕರ್ಣ ಅಂತ ಹೇಳಿದ್ರೆ ಕಿವಿರಿ, ಶೃಣು ಅಂದರೆ ಕೇಳುವಂತಾಗಲಿ. ಒಳ್ಳೆಯದನ್ನು ಕೇಳುವಂತಾಗಲಿ, ಒಳ್ಳೆಯದನ್ನು ಕೇಳಿಸುವಂತಾಗಲಿ. ಒಳ್ಳೆಯದನ್ನು ಕೇಳಕ್ಕೆ ಸಿಗಂಗಿಲ್ಲ ರೀ, ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಾಗ್ತೈತ್ರಿ. ಭಗವಂತ ನಮಗೆ ಒಳ್ಳೆಯದನ್ನೇ ಹೇಳುವಂಥವರು ಬರುವಂತಾಗಲಿ. ಅದಕ್ಕಾಗಿ ಈ ಒಂದು ಶಬ್ದದಲ್ಲಿ ಮೊಟ್ಟ ಮೊದಲನೆಯ ನಮ್ಮ ದಶ ಇಂದ್ರಿಯಗಳಿದ್ದಾವೆ. ಕಣ್ಣು, ಕಿವಿ, ಮೂಗು, ನಾಲಿಗೆ ಇವೆಲ್ಲ ಅದಾವಿಲ್ರಿ. ಸ್ಪರ್ಶೇಂದ್ರಿಯ, ಚರ್ಮ, ಇವೆಲ್ಲ 5ರಲ್ಲಿ ಯಾವುದು ಶ್ರೇಷ್ಠವಾಗಿದೆ? ಕರ್ಣ ಶ್ರೇಷ್ಠವಾಗಿದೆ. ಎಷ್ಟು ಬುದ್ಧಿವಂತಿಕೆ ಇರಬೇಕ್ರಿ ನಮ್ಮ ಭಾರತ ದೇಶದ ಋಷಿ ಮುನಿಗಳಿಗೆ. ಯಾವ ಶಬ್ದವನ್ನು ಮೊದಲು ಹಾಕಬೇಕಂತ ಹೇಳಿದ್ರೆ, ಮೊದಲು ನಾಲ್ಗೆ ಹಾಕಿಬಿಟ್ಟಿದ್ರೆ ಎಷ್ಟು ಚಲೋ ಆಗ್ತಿದ್ದಿಲ್ಲೇನ್ರಿ? ತಿನ್ನೋದಕ್ಕೆ ನಾವು ಮಾಡೋ ಕೆಲಸನ ಅದು ಮಾಡ್ತೇವೆ. ಹಮ್ ಜೀತೆ ಹೈ ಕ್ಯೂ ಖಾನೆ ಕೆ ಲಿಯೆ, ಖಾತೆ ಹೈ ಕ್ಯೂ ಜೀನೆ ಕೆ ಲಿಯೆ. ಪೈಲೆ ಖಾನೆ ಕಾ. ಇದು ನಾಲ್ಗೆ ಅದಲ್ರಿ, ಭಾಳ ಹೊಲಸದ ರೀ. ಅದಕ್ಕಾಗಿ ಎಲ್ಲಕ್ಕಿಂತ ಚಲೋ ಏನದ ಅಂತ ಹೇಳಿದ್ರೆ ಕಿವಿ ಅದ ರೀ, ಕರ್ಣನ ರೀ. ಅದಕ್ಕಾಗಿ ಮಗುವಿಗೆ ಮೊಟ್ಟ ಮೊದಲು ಅಜ್ಜಿ ಮನೆಯವರ ಬಂಗಾರಲಿಂದ ಚುಚ್ಚಿಸ್ತಾರ್ರಿ. ಮಗ, ನಿನ್ನ ಜೀವನದಲ್ಲಿ ಒಳ್ಳೆಯದನ್ನು ಕೇಳುವಂತಾಗಲಿ, ಬಂಗಾರದಂಥ ಮಾತು ಕೇಳುವಂತಾಗಲಿ. ಎಲ್ಲ ಕಡೆ ಎಲ್ಲ ಸಿಗ್ಬೋದ್ರಿ. ಹೋಟೆಲ್ಗೆ ಹೋದ್ರೆ ಒಂದು ಪ್ಲೇಟ್ ಇಡ್ಲಿ ಕೊಡಂದ್ರೆ ಕೊಡ್ತಾರೆ, ದೋಸೆ ಕೊಡಂತ ಹೇಳ್ತಾರೆ. ಒಂದು ಪ್ಲೇಟ್ ಚಲೋ ಮಾತು ಕೊಡಪ್ಪ ಅಂದ್ರೆ ಕೊಡ್ತಾರೇನ್ರಿ ಯಾರು? ಎದುರುಗಡೆ ಇದ್ದವ್ರು ನಮಗೆ ಏನು ಮಾತಾಡ್ತಾರೆ ನಮಗೆ ಗೊತ್ತಿಲ್ಲ ರೀ. ಎದುರುಗಡೆ ಇದ್ದವ್ರು ನೋಡಿದ ಕೂಡ ಏನು ಕೂದ್ಲ ಹೋಗ್ಯಾವ ನಿನಗೆ, ನಾ ಏನು ಮಾಡಲಿ ರೀ, ಅಯ್ಯೋ ಎಷ್ಟು ಕಪ್ಪಾಗಿಬಿಟ್ಟು ನೋಡಿ ನೀನು ಎದುರುಗಡೆ ಬಂದವ್ರಿ. ಅಂದರೆ ಮನುಷ್ಯನಿಗೆ ಬರೀ ಶರೀರದ ವಿಷಯನೇ ಕೇಳೋದ್ರಿ ಅಷ್ಟೇ ರೀ. ಜ್ಞಾನದ ಯಾರೂ ಕೇಳಂಗೇ ಇಲ್ಲ ರೀ. ಎಷ್ಟೊತ್ತು ನಿನ್ನ ಲಗ್ನ ಆಗಿ ಮಕ್ಕಳಾಗಿಲ್ಲ, ಆಗ್ತಾವೆ ಬಿಡ್ತಾವೆ. ನಿಮಗೆ ಯಾಕೆ ಬೇಕ್ರಿಪ್ಪ? ಹಾಂ, ಊರು ಉಸಾಬ್ರಿ ಮಾಡೋದ್ರೊಳಗನ ಮಂದಿದ್ದು ಅವ್ರದ್ದು ಯಾವುದು ಫಾಲ್ಟ್ ಇರ್ತೈತಿ, ಅವರಿಗೆ ಯಾವುದು ಕಡಿಮೆ ಇರ್ತೈತಲ್ರಿ, ಅದನ್ನು ಕೆದಕಿ ತೆಗಿಯೋದ್ರಿ, ಕೇಳೋದ್ರಿ. ನಮಗೆ ಯಾಕೆ ಬೇಕು ಅಂತಾರೇನ್ರಿ ಯಾರ? ಇಲ್ಲ ರೀ. ಕೇವಲ ಅರವಿಂದ್ ನಗರದ ಗಣಪತಿ ದೇವಸ್ಥಾನದಲ್ಲಿ ಸೋಮವಾರ ದಿನ 4 ಗಂಟೆಗಿಂದ ಹಿಡಿದು 6 ಗಂಟೆವರೆಗೆ ಮಾತ್ರ ಒಳ್ಳೆಯ ಮಾತುಗಳು ಇಲ್ಲಿ ಸಿಗ್ತಾವ್ರಿ.
ಸತ್ಸಂಗ ರೀ. ಸತ್ಸಂಗೇನ ಪರಂಪ್ರಾಪ್ತಿ ದುಸ್ತರಂ ತರೆ ಚಿರಾತ್ ತಸ್ಮಾದಶಿ ಸತ್ಸಂಗೇನ ಸತತಂ ಕುರ್ಯಾತ್. ಸತತ ಮಾಡ್ಬೇಕ್ರಿ. ಒಂದು ನೋಡ್ರಿ, ಹೋದ ಸಲ ಎಷ್ಟು ಮಂದಿ ಬಂದ್ರಿ, ಈ ಸಲ ಮತ್ತು ಕಡಿಮೆನ ರೀ. ಪ್ರಾರಂಭಾವಸ್ಥಾದಲ್ಲಿ ಉತ್ಸಾಹ ತೋರಿಸ್ತಾರೆ, ನಮಗಿದು ಮಹತ್ವ ಅನ್ಸಂಗಿಲ್ಲ ರೀ. ನಮಗೆ ಯಾವಾಗ ಮಹತ್ವ ಅನಿಸ್ತೈತಿ ಇದರದಂತೆ ಕೇಳಿದ್ದು, ಜಬ್ ಅಂತ ಸಮಯ ಆಯೇಗ. ನಿಮ್ಮ ಮನ್ಯಾಗಿನ ಮಂದಿ ನಿಮಗೆ ನೋಡಂಗಿಲ್ಲ ನೋಡ್ರಿ, ಆವಾಗ ಗೊತ್ತಾಗ್ತೈತ್ರಿ ಅವ್ರ ಸಲುವಾಗಿ ನಾವು ಎಷ್ಟು ಮಾಡೇವ್ರಿ. ಇಡೀ ಜೀವನ ಚಂದನಾಚಿ ಪರಿ ಜಿಜಾವೆ. ಯೌವನಾವಸ್ಥಾದಲ್ಲಿ ನಾವೆಲ್ಲ ಹ್ಯಾಂಗಿದ್ವಿ, ಗುಂಡೆ ಅಂತ ಚಂದಿದ್ವಿ. ಹಂಗೆ ಏನ್ರದ ಕಬ್ಬನೊಳಗಿನ ರಸ ಇದ್ದಂಗಿದ್ವಿ ರೀ. ಅದಕ್ಕೆ ಗಾಣಕ್ಕೆ ಹಾಕ್ತಾರ್ರಿ, ಎಲ್ಲ ರಸ ಹಿಂಡಿಸ್ಕೋತಾರ್ರಿ. ಮುಗೀತು, ಒಂದು ಪಾರ್ಟ್ ಮುಗೀತು. ಎರಡನೇ ಪಾರ್ಟ್ ಹಂಗೆ ಬಿಡ್ತಾರೇನ್ರಿ ಅವ್ರ ಮಕ್ಕಳು ಆತ. ಆಮೇಲೆ ಮಕ್ಳು ಮದ್ವೆ ಮಾಡಿ ಮತ್ತೊಂದು ಸಲ ಹಾಕ್ತಾರ್ರಿ. ಮತ್ತು ಬಾಣೆತನ ಮಾಡಿಸಿ ಮತ್ತೆಲ್ಲ ಮಾಡಿ ಮತ್ತೆ ರಸ ತಗೋತಾರ್ರಿ. ಹಂಗೆ ನಮ್ಮಲ್ಲಿರುವಂಥ 3 ಸಲ ರಸ ತೆಗೆದು ಬಾಲ್ಯಾವಸ್ಥಾನೂ ಹೋತು, ಯೌವನಾವಸ್ಥಾನೂ ಹೋತು, ವೃದ್ಧಾವಸ್ಥಾನೂ ಹೋತು. ಅಂಥ ಕಾಲ ಬರ್ತೈತೆ ನೋಡ್ರಿ, ಶರೀರದೊಳಗೆ ಏನೂ ಶಕ್ತಿ ಇರಂಗಿಲ್ಲ ನೋಡ್ರಿ. ಅವಾಗ ಅದನ್ನು ಹಿಂಗೆ ಮಾಡಿ ಹಿಂಗೆ ಚೆಲ್ಲುವಾಗ ನೋಡ್ಬೇಕು, ನಮ್ಗೆ ಚೆಲ್ಲಾಕತ್ತಾರ ಅನ್ನೋವಂಗೆ ಆಗ್ತೈತಿ. ನಾವು ಸತ್ರ ಅಯ್ಯೋ ನಮ್ಮ ಮನೆಯವ್ರು ಬರ್ತಾರ್ರಿ, ನಮ್ಮ ಮಗ ಬರ್ತಾನ್ರಿ, ಸತ್ರ ಇಟ್ಕೋತಾರಂತ ಕೇಳ್ರಿ. ಅವ್ರು ಮೊದಲು ತೊಗೊಂಡು ಹೋಗ್ರಿ ಅಂತಾರೆ. ಸಾಯೋ ತನಕ ನಮ್ದು ಉಪಯೋಗ ತೊಗೋತಾರ್ರಿ. ಹೆದರಬಾರ್ದು ನೋಡ್ರಿ. ಜಗತ್ನಾಗ ಉದ್ಧಾರದ ಆತ್ಮಜ್ಞಾನದ ಇದನ್ನು ಬಂತಲ್ಲ, ನನ್ನ ಉದ್ಧಾರ ನಾನು ಮಾಡ್ಕೋಬೇಕಾಗಿದೆ, ನಿಮಗಿಷ್ಟೆಲ್ಲ ಮಾಡೋದು ಮಾಡೇನಿ. ಯಾವಾಗ ಮಗ ತನ್ನ ಕೈನಿಂದ ಉಣ್ಣಾಕ ಕಲಿತಾ ಬಿಟ್ಟು ಬಿಡ್ಬೇಕ್ರಿ. ಅವ್ರಿಗೆ ಎಷ್ಟು ಅವ್ರದ್ದು ಅಭ್ಯಾಸ ಅವ್ರು ಮಾಡ್ಕೋತಾರ್ರಿ. ಮನೆಯವ್ರಿಗೂ ಹೇಳ್ಬೇಕ್ರಿ, ಏನಿಲ್ಲ ವಾರದಾಗ 1-2 ದಿನ ರೀ ಚಹಾ ಮಾಡ್ಯಾಕ ಥರ್ಮಾಸ್ನಾಗ ಹಾಕಿಟ್ಟೇನಿ, ಕುಡಿದು ಹೋಗ್ರಿ ಅನ್ಬೇಕು. ಎಂತೆಂಥ ಚಲೋ ಥರ್ಮಾಸ್ ಬಂದಾವ್ರಿ. ನಾ ಹಂಗೆ ಮಾಡ್ತಿದ್ದೆ ರೀ. ನಮ್ಮ ಅಪ್ಪಾರ 4:15 ಹೋಗೋರು ಇರ್ತಿದ್ರು. ಒಂದೊಂದು ಸಲ ವಯಸ್ಸಾದಂಗೆ ಅವ್ರು ಹೇಳ್ತಿದ್ದಿಲ್ಲ ರೀ. ಅವಾಗ ನಾ ಚಹಾ ಮಾಡಿ ಇಲ್ಲೇ ಚಹಾ ಇಟ್ಟಿದ್ದೇನೆ ಅಂತ ಬರೀತಿದ್ದೆ ರೀ. ಮನ್ಯಾಗ ಸಣ್ಣ ಹುಡುಗಿ ಇದ್ಲ ರೀ ನಮ್ಮ ರಶ್ಮಿ. ಅಜ್ಜ ಬಂದು ಕೂಡಲೇ ಅಜ್ಜ ಕೈಕಾಲು ಮುಖ ತೊಗೊಂಡು ಕುಂತ್ರೆ ಅವ್ರಿಗೆ ಚಹಾ ಬಗ್ಗಿಸಿ ಕೊಡು ನೀನು ಒಂದು ಕಪ್ಪ ಚಹಾ ಅಲ್ಲೆಲ್ಲ ಇಟ್ಟಿರ್ತಿದ್ದೆ. ಬರೀ ಬಗ್ಗಿಸಿ ಕೊಡೋ ಸಲುವಾಗಿನೂ ನಾ ಕೂಡಬೇಕಾಗ್ತಿತ್ತು. ಆದ್ರೆ ನಂದು ಟೈಮ್ ಬಿಟ್ಟು ಟೈಮ್ ಬರುವುದು ಬರೋಕ್ಕಾಗಂಗಿಲ್ಲ ರೀ. ಒಂದು ಸಲ ಒಪ್ಕೊಂಡ್ವಿ ಅಲ್ಲ, ಒಪ್ಪಿಕೊಂಡ ಮೇಲೆ ಬಿಡೋಕ್ಕಾಗಂಗಿಲ್ಲ ರೀ. ನೀವು ಯಾವಾಗಿನ ತನಕ ಬರ್ತೀರಿ ಆವಾಗಿನ ತನಕ ಬರಬೇಕ್ರಿ ನಾವು. ಎದಕ್ಕಂದ್ರೆ ಶಾಸ್ತ್ರ ಸೇವಾ ನಾ ಮಾಡಲಿಲ್ಲ ಅಂದ್ರೆ ಮತ್ತೆ ಯಾರು ಮಾಡ್ಬೇಕ್ರಿ? ನನ್ನಂಥವ್ರು ಈಗ ಅಮ್ಮ ಈಗೇನೋ ಕಲಿಸ್ಕೊಡಕತ್ತಾರ್ರಿ. ಮೊದಲು ನಾನು ಇದನ್ನು ನಾನು ಕಲಿಸ್ತಿದ್ದೆ, ಅರ್ಥನೂ ನಾನು ಹೇಳ್ತಿದ್ದೆ. ಹೀಗಾಗಿ ಎಲ್ಲ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾಹ ಅಂತ ಹೇಳಿದ್ರೆ ಒಳ್ಳೆಯದನ್ನು ಕೇಳಲಿಕ್ಕೆ ನನಗೆ ದಯಪಾಲಿಸು ಅಂಥೇಳಿ.